ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಮೇಶ್ವರ್ ಡಿಸಿಎಂ ಆಗೋದು ಬಹುತೇಕ ಫಿಕ್ಸ್. ದೆಹಲಿಯಲ್ಲಿ ಪರಮೇಶ್ವರ್ ಪರ ನಿಂತಿದ್ದಾರೆ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಒಂದು ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡಿ ಅದನ್ನ ಪರಮೇಶ್ವರ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಇದಕ್ಕಿಂತ ಮುಂಚೆ 2 ಅಥವಾ 3 ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇತ್ತು. ಅಂದರೆ ಜಾತಿಯ ಆಧಾರದ ಮೇಲೆ. ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗೋದು ಬಹುತೇಕ ಕನ್ಫರ್ಮ್. ದೆಹಲಿಯಲ್ಲಿ ಪರಮೇಶ್ವರ್ ಪರ ನಿಂತಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಒಂದು ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡಿ ಅದನ್ನ ಪರಮೇಶ್ವರ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಪರಮೇಶ್ವರ್ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಪಕ್ಷಕ್ಕಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರೋ ಅನುಭವ ಇದೆ. ಈಗಾಗಲೇ ಡಿಸಿಎಂ ಕೂಡ ಆಗಿದ್ದಾರೆ. ಡಿಸಿಎಂ ಆಗಿ ಕೆಲಸ ಮಾಡಿರುವಂತ ಅನುಭವ ಇದೆ. ಆದ್ದರಿಂದ ಅವರಿಗೆ ಡಿಸಿಎಂ ಸ್ಥಾನ ಕೊಡಿ ಅಂತ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. 2-3 ಡಿಸಿಎಂ ಸ್ಥಾನಗಳನ್ನ ರಚನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಸಮುದಾಯವಾರು, ಲಿಂಗಾಯತ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಆಗಿರ್ಬೋದು, ಜೊತೆಗೆ ಹಿಂದುಳಿದ ವರ್ಗ ಆಗಿರ್ಬೋದು, ಅಂದರೆ ದಲಿತ ಸಮುದಾಯ. ಸೊ ಆ ನಿಟ್ಟಿನಲ್ಲಿ 3 ಡಿಸಿಎಂಗಳಿರಬೇಕು. ಅಲ್ಲಿ ಪರಮೇಶ್ವರ್ ಅವರ ಹೆಸರು ಇದ್ದೇ ಇತ್ತು. ಅದಾದ ನಂತರ ಬೇರೆ ಬೇರೆ ಈ 2 ಸಮುದಾಯಗಳ ನಾಯಕರ ಹೆಸರುಗಳು ಬಹಳ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಪರಮೇಶ್ವರ್ ಅವರೊಬ್ಬರೇ ಡಿಸಿಎಂ ಆಗಲಿ, ಇನ್ಯಾರೂ ಬೇಡ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆಯಂತೆ ದೆಹಲಿ ಮಟ್ಟದಲ್ಲಿ. ಜೊತೆಗೆ ಪರಮೇಶ್ವರ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರಂತೆ. ಒಂದು ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಿ ಅದನ್ನು ಪರಮೇಶ್ವರ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ಪರಮೇಶ್ವರ್ ಪರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಪಕ್ಷಕ್ಕಾಗಿ ತುಂಬ ಕೆಲಸ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿರುವಂಥ ಅನುಭವ ಇದೆ ಅವರಿಗೆ. ಈಗಾಗಲೇ ಡಿಸಿಎಂ ಕೂಡ ಆಗಿರೋ ಅನುಭವ ಇದೆ. ಸೊ ಆದ್ದರಿಂದ ಅವರಿಗೆ ಡಿಸಿಎಂ ಸ್ಥಾನ ಕೊಡಿ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲಿ ಬಹಳ ಅರ್ಥ ಇದೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಪರಮೇಶ್ವರ್ ಅವರು. ಜೊತೆಗೆ ಡಿಸಿಎಂ ಆಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಗೃಹ ಸಚಿವರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೊಸ ಸರ್ಕಾರದಲ್ಲಿ ಅವರು ಡಿಸಿಎಂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇರೋದು.